ವೆಂಕಟೇಶ್ವರ ಮಹರ್ಷಿ ಅವರು ಬಹಳ ವಿಜೃಂಭಣೆಯಿಂದ ಇವತ್ತು ಒಂದು ಅಗತ್ಯೇಶ್ವರ ಮುನಿಗಳು ನಿರ್ಮಾಣ ಮಾಡಿದಂತ ಮೂರು ದೇವರುಗಳ ಗ್ರಾಮ ದೇವತೆ ಅಂತ ಕೂಡ ಇವತ್ತು ಬಹಳ ವಿಶೇಷತೆ ಏನಂದ್ರೆ ಅಗತ್ಯೇಶ್ವರ ಮಹರ್ಷಿ ಅವರು ಏನು ಪ್ರತಿಷ್ಠಾಪನೆ ಮಾಡಿದಂತ ಶಿವ ಪಾರ್ವತಿ ಮತ್ತೆ ಗಣಪತಿಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಬಹಳ ವಿಜೃಂಭಣೆಯಿಂದ ಇವತ್ತು ಬ್ರಹ್ಮರಥೋತ್ಸವನ ಏರ್ಪಡಿಸಲಾಗಿದೆ. ಸುಮಾರು ವರ್ಷಗಳಿಂದ ಈ ಬ್ರಹ್ಮರಥೋತ್ಸವ ನಡ್ಕೊಂಡು ಬರ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ನೀಡಿ ಇವತ್ತು ಒಂದು ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಒಂದು ಅಗತ್ಯೇಶ್ವರ ಮುನಿಗಳು ನಿರ್ಮಾಣ ಮಾಡಿದಂತ ಪ್ರತಿಷ್ಠಾಪನೆ ಮಾಡಿದಂತ ಶಿವ ಪಾರ್ವತಿ ಸಮೇತ ಗಣೇಶ ಈ ಮೂರು ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಿ ಬಹಳ ವಿಶೇಷತೆಯಿಂದ ಕೂಡಿರ್ತಕ್ಕಂಥ ಈ ಒಂದು ದೇವಸ್ಥಾನ ಮತ್ತೆ ಅದಕ್ಕೆ ಹಮ್ಮಿಕೊಂಡಿರ್ತಕ್ಕಂಥ ಏನು ರಣಭೈರಮ್ಮ ಟೆಂಪಲ್, ಇದು ಈ ಗ್ರಾಮ ದೇವತೆ ಅಂತ ಕೂಡ ಕರೀತಾರೆ. ಬಹಳ ಶಕ್ತಿಶಾಲಿಯಾದಂತ ಒಂದು ದೇವಸ್ಥಾನ ರಣಭೈರಮ್ಮ ಟೆಂಪಲ್. ಈ ಕಾರ್ಯಕ್ರಮದಲ್ಲಿ ಈ ಬ್ರಹ್ಮರಥೋತ್ಸವನ್ನ ಒಂದು ಚಾಲನೆ ನನ್ನ ಕೈಯಲ್ಲಿ ಮತ್ತೆ ಎಲ್ಲ ಈ ಟ್ರಸ್ಟ್ ನ ವತಿಯಿಂದ ಎಲ್ಲ ಭಕ್ತಾದಿಗಳು ಬಂದು ಸುಮಾರು ಭಕ್ತಾದಿಗಳು ಬಂದು ಸಾವಿರಾರು ಭಕ್ತಾದಿಗಳ ಒಂದು ಸನ್ನಿಧಿಯಲ್ಲಿ ಇವತ್ತು ಈ ಒಂದು ಬ್ರಹ್ಮರಥೋತ್ಸವ ಯಶಸ್ವಿಯಾಗಿ ನಡೆದಿದೆ. ಆ ದೇವರು ಆ ಶಿವ ನಮ್ಮ ರಣಭೈರಮ್ಮ ಎಲ್ಲ ಗ್ರಾಮಸ್ಥರಿಗೂ ಒಳ್ಳೇದ್ ಮಾಡ್ಲಿ, ತಾಲೂಕಿಗೆಲ್ಲ ಒಳ್ಳೇದ್ ಮಾಡ್ಲಿ, ಆರೋಗ್ಯ ಭಾಗ್ಯ ನೀಡ್ಲಿ, ಕಾಲಕ್ಕೆ ಮಳೆ ಬೆಳೆಯನ್ನ ಕೊಡ್ಲಿ ಅಂತ ಹೇಳ್ತಾ ಆ ತಾಯಿಯಲ್ಲಿ ಮತ್ತೆ ಆ ಶಿವ ಪಾರ್ವತಿಯಲ್ಲಿ ಗಣೇಶನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತು ಏನು ನನ್ನ ಈ ಮುಳಬಾಗಿಲು ಟೌನ್ ನಲ್ಲಿ ನನಗೂ ಅನ್ಕೊಂಡಿರ್ಲಿಲ್ಲ ಈ ತರ ವಿಜೃಂಭಣೆಯಿಂದ ಈ ಬ್ರಹ್ಮರಥೋತ್ಸವ ನಡೀತದೆ ಅಂತ. ಇವತ್ತು ಕಣ್ತುಂಬ ನೋಡೋದಿಕ್ಕೆ ತುಂಬಾ ಖುಷಿ ಆಗ್ತದೆ. ಆ ಕಣ್ತುಂಬಿ ನೋಡಿ ಆ ದೇವರನ್ನ ಮತ್ತೆ ನಮ್ಮ ಒಂದು ಹಸ್ತದಿಂದ ಎತ್ಕೊಂಡೋಗಿ ದೇವಸ್ಥಾನ ಒಂದು ರಥದಲ್ಲಿ ಕೂರಿಸಿ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಎಲ್ಲ ಈ ಗ್ರಾಮಸ್ಥರಿಗೂ ಹಾಗೂ ಎಲ್ಲ ಈ ಸ್ವಾಮಿಗಳಿಗೂ ಮತ್ತೆ ಟ್ರಸ್ಟ್ ನ ಅಧ್ಯಕ್ಷರು ಮತ್ತೆ ಎಲ್ಲಾ ಡೈರೆಕ್ಟರ್ಗಳಿಗೂ ಒಂದು ಸುತ್ತ ಆ ತಾಯಿ ಆ ರಣಭೈರೇಶ್ವರಮ್ಮನು ಮತ್ತೆ ಶಿವ ಪಾರ್ವತಿ ಆ ವಿಘ್ನೇಶ್ವರನ ಒಳ್ಳೆ ಮಾಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.